ಗುಡ್ ಈವ್ನಿಂಗ್ ಸರ್. ನಮಸ್ಕಾರ ಮಕ್ಕಳೇ. ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ನಮ್ಮ ಚಾಪ್ಟರ್ ಏನಿದೆ ಸುತ್ತಳತೆ ಮತ್ತು ವಿಸ್ತೀರ್ಣ, ಹೌದಲ್ಲ, ಅದರ ಮೇಲೆ ಚರ್ಚೆ ಮಾಡ್ಲಿಕ್ಕತ್ತಿದ್ವಿ. ಸೊ ಅದರ ಒಂದು ಕೊನೆಯ ಭಾಗವನ್ನ ಇಲ್ಲಿ ಚರ್ಚೆ ಮಾಡೋಣ. ಅದ್ಯಾವುದು ಅಂತಂದ್ರೆ ಅನ್ವಯಗಳು. ಸೊ ಅನ್ವಯಗಳ ಮೇಲೆ ಚರ್ಚೆ ಮಾಡೋಣ ಅಂತ. ಈಗ ಅನ್ವಯಗಳು ಅಂದ್ರೆ ಏನು? ಯಾವತ್ತಾರ ಈ ಶಬ್ದ ಕೇಳಿದ್ದೀರಾ ನೀವು? ಅನ್ವಯಗಳು ಅಂತ ಕೇಳಿದ್ದೀರಾ ಮಕ್ಕಳೇ? ಹಾ, ಕೇಳಿರುವುದಿಲ್ಲ, ಆದ್ರೆ ಅದರ ಸಂದರ್ಭ ನಿಮಗೆ ಗೊತ್ತಿರುತ್ತೆ. ಆದ್ರೆ ಇದೇ ಅದು ಅನ್ವಯಗಳು ಅಂತ ಹೇಳೋದು ನಿಮಗೆ ಗೊತ್ತಿರೋದಿಲ್ಲ. ಸರಿನಾ? ಸೊ ಅನ್ವಯಗಳು ಅಂದ್ರೆ ಏನು? ಈಗ ನಿಮ್ಗೊಂದು ಉದಾಹರಣೆ ಕೊಟ್ಟು ಹೇಳ್ತೀನಂತೆ. ಈಗ ತೋಟದಲ್ಲಿ ಆಗಿರಬಹುದು ಅಥವಾ ಉದ್ಯಾನಗಳಲ್ಲಿ ಏನ್ ಮಾಡಿರ್ತಾರೆ, ಸುತ್ತಲೂ ಒಂದಿಷ್ಟು ಜಾಗವನ್ನ ಬಿಟ್ಟಿರ್ತಾರೆ. ಈಗ ಉದ್ಯಾನ ಇಷ್ಟಿದೆ, ನಮ್ಮ ಗಾರ್ಡನ್ ಇಷ್ಟಿದೆ ಅಂತ ಅಂದ್ರೆ ಇದರ ಸುತ್ತಲೂ ಒಂದಿಷ್ಟು ಜಾಗವನ್ನ ಬಿಟ್ಟಿರ್ತಾರೆ ಈ ರೀತಿ. ಹೌದಾ? ಈ ಈ ರೀತಿ ಒಂದಿಷ್ಟು ಇದೇನ್ ನೋಡ್ಲಿಕ್ಕತ್ತಿರ್ಲಾ ನೀವು, ಒಂದಿಷ್ಟು ಜಾಗವನ್ನ ಇಲ್ಲಿ ಬಿಟ್ಟಿರ್ತಾರೆ ಈ ರೀತಿ. ಹೌದಾ? ಜಾಗವನ್ನ ಬಿಟ್ಟಿರ್ತಾರೆ. ಯಾಕಂದ್ರೆ ಅಡ್ಡಾಡ್ಲಿಕ್ಕೆ ಆಗಿರಬಹುದು ಅಥವಾ ಯಾವುದೇ ಒಂದು ವಿಷಯಕ್ಕೆ. ಹೌದಾ? ಸೊ ಅಡ್ಡ ದಾರಿಗಾಗಿ ಒಂದಿಷ್ಟು ಸ್ವಲ್ಪ ಜಾಗವನ್ನ ಏನ್ ಮಾಡಿರ್ತಾರೆ, ಬಿಟ್ಟಿರುವುದನ್ನು ನೀವು ಗಮನಿಸ್ತೀರಾ. ಹೌದೋ ಇಲ್ವೋ? ಹೌದಾ? ಸೊ ಅದನ್ನ ನಾವು ಏನ್ ಮಾಡ್ಬೇಕು, ಇಲ್ಲಿ ಕಂಡು ಹಿಡಿಲಿಕ್ಕೆ ನಾವು ಅದನ್ನ ಅನ್ವಯಗಳು ಅಂತ ಕರಿತೀವಿ. ಸೊ ಈ ಒಂದು ಬಿಟ್ಟಿರುವ ಜಾಗ ಏನಿರುತ್ತಲ್ಲ, ಇದರ ಒಂದು ವೆಚ್ಚ ಎಷ್ಟಾಗಿರಬಹುದು, ಅಥವಾ ಇದನ್ನ ನಿರ್ಮಾಣ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗಿರಬಹುದು, ಅಥವಾ ಇದರ ಒಂದು ಸುತ್ತಳತೆ ಅಥವಾ ವಿಸ್ತೀರ್ಣ ಎಷ್ಟಿದೆ ಅಂತ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಕಂಡು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಾವ್ ಏನಂತ ಕರಿತೀವಿ? ಅನ್ವಯಗಳು ಅಂತ ಕರಿತೀವಿ. ಸರಿನಾ? ಸೊ ಎಸ್, ನಾನಿಲ್ಲಿ ಕೆಲವೊಂದಿಷ್ಟು ಇದ್ರ ಮೇಲೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಉದಾಹರಣೆಯಲ್ಲಿ ಕೊಟ್ಟಿರುವಂತಹ ಒಂದಿಷ್ಟು ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರ ಅರ್ಥ. ಸರಿನಾ? ಸೊ ಒಂದು ಆಯತಾಕಾರದ ಉದ್ಯಾನವು 45 ಮೀಟರ್ ಉದ್ದ ಮತ್ತು 30 ಮೀಟರ್ ಅಗಲವಿದೆ. ಉದ್ಯಾನವನದ ಹೊರಗೆ 2.5 ಮೀಟರ್ ಅಗಲದ ಪಥವನ್ನು ನಿರ್ಮಿಸಲಾಗಿದೆ. ಪಥದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸರಿನಾ? ಸೊ ಒಂದು ಆಯತದ ಒಂದ್ ನಿಮಿಷ. ಎಸ್, ಒಂದು ಆಯತಕಾರದ ಉದ್ಯಾನವನ. ಸೊ ಈ ಉದ್ಯಾನವನ ಯಾವ ಶೇಪ್ ಅಲ್ಲಿದೆ? ಆಯತದ ಶೇಪ್ ಅಲ್ಲಿ ಇರುವಂತಹ ಒಂದು ಉದ್ಯಾನವನ ರಚನೆ ಮಾಡಿದ್ದಾರೆ. ಇದರ ಒಂದು ಉದ್ದ ಎಷ್ಟಿದೆ? 45 ಮೀಟರ್ ಇದೆ. ಅಗಲ ಎಷ್ಟಿದೆ ಮಕ್ಕಳೇ? ಅಗಲ 30 ಮೀಟರ್ ಇದೆ. 30 ಮೀಟರ್ ಆಗಿದೆ. ಓಕೆ. ಸೊ ಈಗ ಇದರ ಸುತ್ತಲೂ ಅಂದ್ರೆ ಇದರ ಉದ್ಯಾನವನದ ಹೊರಗಡೆ ಏನ್ ಮಾಡಿದ್ದಾರೆ, 2.5 ಮೀಟರ್ ಅಗಲದ ಒಂದು ಪಥವನ್ನು ನಿರ್ಮಿಸಲಾಗಿದೆ. 2.5 ಮೀಟರ್ದು ಒಂದು ಅಗಲ ಇರುವಂತ ಒಂದು ಪಥವನ್ನು ನಿರ್ಮಿಸಿದ್ದಾರೆ ಈ ರೀತಿ. ಹಾ, 2.5 ಮೀಟರ್ ಇರುವಂತ ಇದರ ಅಗಲ ಎಷ್ಟಿದೆ? 2.5 ಮೀಟರ್. ಇದು ಎಷ್ಟು ಅಗಲ ಎಷ್ಟಿದೆ? 2.5 ಮೀಟರ್ ಆಗಿದೆ. ಈಗ ನಾವೇನ್ ಕಂಡು ಹಿಡಿಬೇಕು, ಇದೇನ್ ಪಥನವನ್ನು ರಚಿಸಿದ್ದಾರಲ್ಲ, ಇದರ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಇದರ ಒಂದು ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ಸರಿನಾ? ಸೊ ಈಗ ಎರಡೂ ಒಂದು ಆಕಾರ ಇರುವಂತ ಒಂದು ಆಯತವನ್ನ ಏನ್ ಮಾಡೋಣ, ಶೇಪ್ ಇಲ್ಲಿ ಹೆಸರನ್ನ ಕೊಡೋಣ ಅಂತ. ಇದು ABCD ಇರ್ಲಿ. ಇದನ್ನ ನಾನು ಏನಂತ ಕೊಡ್ತೀನಿ? PQRS ಅಂತ ಕೊಡೋಣ. PQRS. ಒಂದ್ ನಿಮಿಷ, ಇಲ್ಲೊಂದಿಷ್ಟು ಕಂಟಿನ್ಯೂ ಬರ್ಬೇಕದು. ABCD ಈ ರೀತಿ. ಸರಿನಾ? ಸೊ ಈಗ ನಾವೇನ್ ಕಂಡು ಹಿಡಿಬೇಕು? ಈ ಭಾಗ ಏನ್ ನೋಡ್ಲಿಕ್ಕತ್ತಿರಲ್ಲ ನೀವು ಪೂರ್ತಿ, ಈ ಭಾಗವನ್ನ ನಾವು ಕಂಡು ಹಿಡಿಬೇಕು. ಇದರ ವಿಸ್ತೀರ್ಣವನ್ನು ಕಂಡು ಹಿಡಿಬೇಕು. ಸೊ ಅದರ ವಿಸ್ತೀರ್ಣವನ್ನು ಕಂಡು ಹಿಡಿಲಿಕ್ಕೆ ನಾವ್ ಏನನ್ನ ಮಾಡ್ಬೇಕು? ಯಾರಾದ್ರೂ ಹೇಳ್ಬೋದಾ ಏನನ್ನ ಮಾಡ್ಬೇಕು ನಾವು ಅಂತ? ಪಥದ ಒಂದು ವಿಸ್ತೀರ್ಣ ಕಂಡು ಹಿಡಿಲಿಕ್ಕೆ ಏನನ್ನ ಮಾಡ್ಬೇಕು ಹೇಳ್ಬೋದಾ ಯಾರಾದ್ರೂ? ಪಥದ ವಿಸ್ತೀರ್ಣವನ್ನು ಕಂಡು ಹಿಡಿಲಿಕ್ಕೆ ಸೊ ಬಹಳ ಸುಲಭ ಇದೆ. ಹೇಗೆ ಕಂಡು ಹಿಡಿಬೇಕು ಅಂತಂದ್ರೆ, ಅದ್ರ ಒಳಗಡೆ ನಾವು ಮೊದ್ಲಿಗೆ ದೊಡ್ಡ ಆಯತ ಯಾವ್ದಿದೆ?
PQRS ಇದೆ, ಹೌದಾ? PQRS ಇದೆ. PQRS ಏನು ಒಂದು ದೊಡ್ಡ ಆಯತ, ಹೌದಾ? ಅದರ ವಿಸ್ತೀರ್ಣದಲ್ಲಿ, PQRS ಆಯತದ ವಿಸ್ತೀರ್ಣದಲ್ಲಿ ಏನನ್ನ ಮೈನಸ್ ಮಾಡ್ಬೇಕು? ABCD ಆಯತದ ಒಂದು ವಿಸ್ತೀರ್ಣವನ್ನ ನಾವು ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಕ್ಬಿಡುತ್ತೆ? ಈ ಒಂದು ಪಥದ ವಿಸ್ತೀರ್ಣ ಸಿಕ್ಬಿಡುತ್ತೆ. ಸರಿನಾ? ಸೊ PQRS ವಿಸ್ತೀರ್ಣದಲ್ಲಿ ABCD ಆಯತದ ವಿಸ್ತೀರ್ಣವನ್ನ ತೆಗೆದು ಬಿಟ್ರೆ ನಮ್ಗೆ ಈ ಒಂದು ಶೇಪ್ ಏನಿದೆಯಲ್ಲ, ಪಥ ಏನಿದೆಯಲ್ಲ, ಅದರ ವಿಸ್ತೀರ್ಣ ಸಿಕ್ಬಿಡುತ್ತೆ. ತಿಳಿತಾ ಮಕ್ಳೇ? ಓಕೆ. ಸೊ ಮೊದಲಿಗೆ ಏನ್ ಮಾಡೋಣ? PQRS ವಿಸ್ತೀರ್ಣವನ್ನು ಕಂಡುಹಿಡಿಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡೋಣ. ಸರಿನಾ? ಸೊ PQRS ವಿಸ್ತೀರ್ಣವನ್ನು ಕಂಡುಹಿಡಿಲಿಕ್ಕೆ ಫಾರ್ಮುಲಾ ಏನಿದೆ? ನಾವು ಆಯತದ ವಿಸ್ತೀರ್ಣ ಕಂಡುಹಿಡಿಲಿಕ್ಕೆ ಫಾರ್ಮುಲಾ ಏನ್ ಬಳಸ್ತೀವಿ? ಅದ್ ಉದ್ದ ಇಂಟು ಅಗಲ, ಅಗಲ ಇಂಟು ಉದ್ದ ಅಂತ ಹೇಳ್ತೀವಿ ನಾವು. ಲೆಂತ್ ಇಂಟು ಬ್ರೆತ್ ಅಂತ ಹೇಳ್ತೀವಿ, ಹೌದಾ? ಸೊ ಇಲ್ಲಿ PQRS ಉದ್ದ ಅಗಲ ಎಷ್ಟಿದೆ ಅಂತ ನೋಡ್ಬೇಕೀಗ. ಉದ್ದ ಅಗಲ ಎಷ್ಟಿದೆ ಅಂತ ನೋಡ್ಬೇಕು, ಹೌದಾ? ಸೊ ಇಲ್ಲಿ PQ ಎಷ್ಟಿದೆ ಮತ್ತು ಇನ್ನೊಂದ್ ಯಾವ್ದು? PS. PQ ಮತ್ತು PS ಏನಾಗುತ್ತೆ? PQRS ಉದ್ದು ಅಗಲ ಆಗುತ್ತವೆ, ಹೌದೋ ಇಲ್ಲೋ? ಸೊ PQ ಎಷ್ಟಿದೆ ಮೊದ್ಲಿಗೆ ಕಂಡು ಹಿಡಿಯೋಣ. PQ ಮೊದ್ಲಿಗೆ ನೋಡಿ, ಇಲ್ಲಿ ನೀವು ಏನನ್ನ ಗಮನಿಸ್ಬೇಕು ಅಂತಂದ್ರೆ, ABCD ಎಲ್ಲಿಗೆ ಎಂಡ್ ಆಗುತ್ತೆ? ಇಲ್ಲಿಗೆ ಎಂಡ್ ಆಗುತ್ತೆ, ಈ ರೀತಿ, ಹೌದಾ? ಇಲ್ಲಿ ನೋಡಿ, ಇಲ್ಲಿ ಎಂಡ್ ಆಗುತ್ತೆ, ಕರೆಕ್ಟ್? ಅಂದ್ರೆ ಇಲ್ಲಿ ಏನಿದೆ? ಇನ್ನೂ ಐತೆ ಎಕ್ಸ್ಟ್ರಾ, ಕಾಣ್ಲಿಕ್ಕತ್ತದ? ಅದೇ ರೀತಿ ಇಲ್ಲೂ ಕೂಡ ಹಾಗೆ, ಇಲ್ಲಿ ಎಕ್ಸ್ಟ್ರಾ ಬರುತ್ತೆ. ಇಲ್ಲಿ ತನ ನಮಗ್ ಗೊತ್ತದ. ಇದು ಎಷ್ಟೈತಿ? ಇದು 30 ಮೀಟರ್, ಇದು 30 ಮೀಟರ್ ಐತೆ. ಬಟ್ ಇಲ್ಲಿಂದ್ರ ಇಲ್ಲಿ ಏನಾಗುತ್ತೆ? ಎಕ್ಸ್ಟ್ರಾ ಐತಿ. ಇದೇ ರೀತಿ ಇಲ್ಲೂ ಕೂಡ ಹಾಗೆ, ಇಲ್ಲಿಂದ್ರ ಇಲ್ಲಿ 45 ಮೀಟರ್ ಐತೆ ಅಂತ ಗೊತ್ತೈತಿ, ಬಟ್ ಇದೇನ್ ಎಕ್ಸ್ಟ್ರಾ ಬಂದಲ್ಲ, ಇದ್ ಹೆಂಗ್ ಕಂಡು ಹಿಡಿಯೋದು? ಸೊ ಅದಕ್ಕೆ 2.5 ಮೀಟರ್ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನ ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೇಕು. ಸೊ PQ ಎಷ್ಟಿದೆ? 45 ಮೀಟರ್ ಪ್ಲಸ್ ಈ ಕಡೆ 2.5 ಮೀಟರ್ ಆಗಲ್ಲ, ಈ ಕಡೆ 2.5 ಮೀಟರ್. ತಿಳಿತಾ? ಸೊ PQ ಎಷ್ಟಾಯ್ತು? 45 ಪ್ಲಸ್ 2.5 ಪ್ಲಸ್ 2.5 ಎಷ್ಟಾಗುತ್ತೆ ಹೇಳಿ ನೋಡೋಣ. ಮಾಡ್ರಿ ಬೇಗ ಬೇಗ. 2.5 ಮೀಟರ್ ಪ್ಲಸ್ 2.5 ಮೀಟರ್ ಎಷ್ಟಾಗುತ್ತೆ? 5 ಮೀಟರ್ ಆಗುತ್ತೆ. ಎಸ್, ವೆರಿ ಗುಡ್. ಸೊ 45 ಪ್ಲಸ್ 5 ಎಷ್ಟಾಯ್ತು? 50 ಮೀಟರ್. ಇದರ ಏನು ಉತ್ತರ ಆಯ್ತು. PQ ಎಷ್ಟು ಬಂತು? 50 ಮೀಟರ್. ಈಗ PS ಕಂಡು ಹಿಡಿಯೋಣ. PS ಕಂಡು ಹಿಡಿಲಿಕ್ಕೂ ಕೂಡ ಹಾಗೆ ಅಷ್ಟೇ, ನಮ್ಗೆ ಇದು ಗೊತ್ತೈತಿ, 30 ಮೀಟರ್ ಐತಿ ಇದಂತ. ಸೊ 30 ಮೀಟರ್ ಪ್ಲಸ್ ಈ ಕಡೆ 2.5 ಮೀಟರು, ಆ ಕಡೆ 2.5 ಮೀಟರ್ ಎಷ್ಟಾಗುತ್ತೆ? 2.5 ಪ್ಲಸ್ 2.5 5 ಮೀಟರ್. ಸೊ 30 ಪ್ಲಸ್ 5 ಎಷ್ಟು ಬಂತು? 35 ಮೀಟರ್ ಆಯ್ತು. ಸೊ ನಮ್ಗೆ PQ ಮತ್ತು PS ಸಿಕ್ತೀಗ. PQ ಮತ್ತೆ PS ಸಿಕ್ತು ಅಂದ್ರೆ ಉದ್ದ ಮತ್ತು ಅಗಲ ಸಿಕ್ತು. ಈಗ ಅದನ್ನ ಏನ್ ಮಾಡ್ಬೇಕು ನಾವು? ಗುಣಾಕಾರ ಮಾಡ್ಬೇಕು. ಸೊ PQRS ವಿಸ್ತೀರ್ಣ ಏನ್ ಹೇಳುತ್ತೆ? PQ ಇಂಟು PS ಮಾಡ್ರಿ, ಅಂದ್ರೆ ಉದ್ದ ಇಂಟು ಅಗಲ ಮಾಡ್ರಿ. ಎಷ್ಟು ಬರುತ್ತೆ? 50 ಇಂಟು 35 ಎಷ್ಟು ಬರುತ್ತೆ ಹೇಳಿ? ಎಷ್ಟು ಬರುತ್ತೆ 50 ಇಂಟು 35 ಮಾಡಿದಾಗ? ಬೇಗನೆ ಗುಣಾಕಾರ ಮಾಡಿ ಹೇಳಿ ಮಕ್ಳೇ, ನನ್ಗೆ ಎಷ್ಟು ಬರುತ್ತೆ ಅಂತ. 50 ಇಂಟು 35 ಎಷ್ಟು ಬರುತ್ತೆ? ಮಾಡಿದ್ರಾ? ಎಷ್ಟು ಬಂತು? ಎಸ್, 1350 ಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಮೀಟರ್ ಏನ್ ಬರುತ್ತೆ? ಇದರ ಒಂದು ಉತ್ತರ ಬರುತ್ತೆ. ಸೊ PQRS ವಿಸ್ತರಣ ನಮ್ಗೆ ಸಿಕ್ತು 1350. ಈಗ ABCD ವಿಸ್ತೀರ್ಣವನ್ನು ಕಂಡು ಹಿಡಿಯೋಣ. ಎಸ್, ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಮಕ್ಳೇ, ನಂತರ ನಾನು ರಬ್ ಮಾಡ್ತೀನಂತೆ. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವುದೇ ತರದ ಡೌಟ್ಸ್ ಇದ್ರೆ ಕೇಳಿ ಮಕ್ಳೇ. ಬರ್ಕೊಂಡ್ರಾ? ಓಕೆ. ಸೊ ಈಗ ABCD ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ABCD ವಿಸ್ತೀರ್ಣ ಕಂಡುಹಿಡಿಲಿಕ್ಕೆ ಡೈರೆಕ್ಟ್ಲಿ ನಮ್ ಕೊಟ್ಟೆ ಬಿಟ್ಟಾರ ಅವ್ರು, ಹೌದಾ?
ಉದ್ದ ಇಂಟು ಅಗಲ ಅಂದ್ರ ಉದ್ದ ಅಗಲ ಯಾವ್ದು ತಗೊಳುದಿಲ್ಲಿ ಎ ಬಿ ಮತ್ತೆ ಎಡಿ ತಗೊಳ್ಳೋಣ ಅಂತ. ಎ ಬಿ ಇಂಟು ಎಡಿ. ಸೊ 45 ಮೀಟರ್ ಇಂಟು 30 ಎಷ್ಟು ಬರುತ್ತೆ ಹೇಳಿ ನೋಡೋಣ, ಎಷ್ಟು ಬರುತ್ತೆ? ಗುಣಾಕಾರ ಮಾಡಿ. 0 ಇಂಟು 5 0, 0 4 ಮತ್ತು ತಿರ್ಗಾ 0 ಪ್ಲಸ್ 3 5 15, 3 4 12 13, 1350. ಎಸ್, ಅಲ್ಲೊಂದಿಷ್ಟು ಮಿಸ್ಟೇಕ್ ಆಯ್ತು. ನಾವು PQRS ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಯ್ತು. ಅದು ಇನ್ನೊಮ್ಮೆ ಮಾಡೋಣ ಅಂತ ಇಲ್ಲಿ. ಸೊ ಎಸ್, ಇದು ಎಷ್ಟು ಬರುತ್ತೆ? 1350 ಬಂತು 45 ಇಂಟು 30 ಮಾಡಿದ್ಮೇಲೆ. PQRS ಎಷ್ಟು ಬಂದಿತ್ತು ನಮಗೆ? ಒಂದ್ ನಿಮಿಷ. PQRS PQ ಇಂಟು PS ಮಾಡಿದ್ವೆಲ್ಲ, ಎಷ್ಟು ಬಂದಿತ್ತು ಅದು? 50 ಇಂಟು 35 ಇತ್ತಲ್ಲ. 50 ಇಂಟು 35 ಇದು ಇನ್ನೊಮ್ಮೆ ಮಾಡೋಣ ಅಂತ. ಒಂದ್ ನಿಮಿಷ. 5 0 0, 5 5 25, 3 ಇಂಟು 0 ಮಾಡಿದ್ರೆ 0, 3 5 15 ಎಷ್ಟು ಬರುತ್ತೆ? 5. ಎಸ್, 1750 ಬರುತ್ತೆ ಮಕ್ಳೇ. 1750. ಕ್ಷಮಿಸಿ, ಅಗಳೇ ಆನ್ಸರ್ ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಆಗಿತ್ತು ಕ್ಯಾಲ್ಕುಲೇಷನ್ ಅಲ್ಲಿ. 1750 ಬರುತ್ತೆ. ಸೊ ಎಸ್, PQRS ವಿಸ್ತೀರ್ಣ ಎಷ್ಟು? 1750. ABCD ವಿಸ್ತೀರ್ಣ ಎಷ್ಟು ಬಂತು? ಆಯತದ ವಿಸ್ತೀರ್ಣ 1350. ಸೊ ಇವೆರಡನ್ನ ನೀವು ಒಂದಕ್ಕೊಂದು ಕಳೀರಿ, ಎಷ್ಟು ಬರುತ್ತೆ ಹೇಳಿ ನೋಡೋಣ. 0 ಮೈನಸ್ 0 0, 5 ಮೈನಸ್ 5 0, 4ರಲ್ಲಿ 3 ತೆಗಿರಿ ಎಷ್ಟು ಬರುತ್ತೆ? ಸಾರಿ, 7ರಲ್ಲಿ 3 ತೆಗಿರಿ ಎಷ್ಟು ಬರುತ್ತೆ? 4 ಬರುತ್ತೆ. 1 ಮೈನಸ್ 1 0. ಸೊ 400 ಮೀಟರ್ ಸ್ಕ್ವೇರ್ ಏನಾಯ್ತು? ಪಥದ ಒಂದು ವಿಸ್ತೀರ್ಣವಾಯ್ತು 400 ಮೀಟರ್ ಸ್ಕ್ವೇರು. ಅರ್ಥ ಆಯ್ತಾ ಮಕ್ಳೇ? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಸ್, ಆಲ್ ರೈಟ್. ಸೊ ಇನ್ನೊಂದು ಪ್ರಶ್ನೆ ಸಾಲ್ವ್ ಮಾಡೋಣ ಅಂತ. ಎಸ್, ಚಿತ್ರ ತೆಗೆದು ಬಿಡ್ತೀನಿ, ನಂತರ ಪ್ರಾಬ್ಲಮ್ ಹೇಳ್ತೀನಂತೆ. ಒಂದ್ ನಿಮಿಷ. ಎಸ್, ಓಕೆ. ಈಗ 5 ಮೀಟರ್ ಅಗಲದ 2 ಅಡ್ಡ ರಸ್ತೆಗಳನ್ನು ಪರಸ್ಪರ ಲಂಬವಾಗಿರುವಂತೆ 70 ಮೀಟರ್ ಉದ್ದ ಮತ್ತು 45 ಮೀಟರ್ ಅಗಲದ ಆಯತಾಕಾರದ ಉದ್ಯಾನದ ಮಧ್ಯದಲ್ಲಿ ಅದರ ಬಾಹುಗಳಿಗೆ ಸಮಾಂತರವಾಗಿರುವಂತೆ ಹಾದು ಹೋಗುತ್ತವೆ. ಸೊ ಇಲ್ಲಿ ಏನಾಗಿದೆ? ಇಲ್ಲಿ ಒಂದು ಉದ್ಯಾನವನ ಇದೆ. ಇದೇನ್ ನೀವು ನೋಡ್ಲಿಕ್ಕತ್ತಿರಲ್ಲ ಆಯತ, ಇದು ಏನಿದೆ? ಒಂದು ಉದ್ಯಾನ. ಇದರ ಒಂದು ಉದ್ದ ಅಗಲ ಎಷ್ಟಿದೆ? 70 ಮೀಟರ್ ಉದ್ದ ಇದೆ. 70 ಮೀಟರ್ ಉದ್ದ ಇದೆ. 70 ಮೀಟರ್ ಉದ್ದ ಇದೆ. ನಂತರ ಅಗಲಕ್ಕೆ ಎಷ್ಟಿದೆ? ಅಗಲಕ್ಕೆ 45 ಮೀಟರ್ ಇದೆ. ಇದೆಷ್ಟಿದೆ? 45 ಮೀಟರ್ ಇದೆ. 45 ಮೀಟರ್ ಅಗಲಿದೆ. ತಿಳಿತಾ? ಈಗ ಇದರ ನಡುವೆ ಏನಾಗಿದ್ದಾವೆ? 2 ಅಡ್ಡ ರಸ್ತೆಗಳು. ಅವು ಎಷ್ಟಿದಾವೆ? 5 ಮೀಟರ್ ಅಗಲಿದಾವೆ. ಸೊ 5 ಮೀಟರ್ ಅಗಲಿರುವಂತಹ ಒಂದು ಅಡ್ಡ ರಸ್ತೆಗಳನ್ನು ಏನ್ ಮಾಡಿದ್ದಾರೆ? ಉದ್ಯಾನದ ನಟ್ಟ ನಡುವಲ್ಲೇ ಏನ್ ಮಾಡಿದ್ದಾರೆ? ಹಾದು ಹೋಗುವಂತೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ. ಈಗ ನಾವೇನನ್ನು ಕಂಡುಹಿಡಿಬೇಕು? ರಸ್ತೆಗಳನ್ನ ವಿಸ್ತೀರ್ಣ. ಇವೇನ್ ರಸ್ತೆಗಳು ನೋಡ್ಲಿಕ್ಕತ್ತಿರಲ್ಲ, ಉದ್ಯಾನವನ ನಡುವೆ ಏನ್ ಬಂದಾವಲ್ಲ, ಅದರ ಒಂದು ವಿಸ್ತೀರ್ಣವನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ಅದರ ಜೊತೆಗೆ ಅದರ ಅದರ ನಿರ್ಮಾಣ ಮಾಡಲು ಆಗುವಂತಹ ಒಂದು ಖರ್ಚನ್ನು ನಾವು ಕಂಡುಹಿಡಿಬೇಕು. ತಿಳಿತಾ? ಪ್ರತಿ ಮೀಟರ್ ಸ್ಕ್ವೇರ್ಗೆ 105 ರೂಪಾಯಿ ಕೊಟ್ಟಿದ್ದಾರೆ ಅವರು. ಸೊ ಟೋಟಲ್ ಎಷ್ಟು
ನಮಗೆ ಖರ್ಚಾಗುತ್ತೆ ಅದನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂತನೂ ಕಂಡು ಹಿಡಿಬೇಕು. ಸರಿನಾ? ಈಗ ನಾವೇನ್ ಮಾಡ್ಬೇಕೀಗ, ಒಂದು ವಿಸ್ತೀರ್ಣವನ್ನು ಕಂಡು ಹಿಡಿಬೇಕು. ಇವೇನ್ ರೋಡ್ ಕೊಟ್ಟಿದಾರಲ್ಲ ಇದರ ಒಂದು ವಿಸ್ತೀರ್ಣವನ್ನು ಕಂಡು ಹಿಡಿಬೇಕು. ಇದು ಹೇಗೆ ಕಂಡು ಹಿಡಿತೀರಿ ಹೇಳಿ ಮಕ್ಳೇ? ಯಾರಾದ್ರೂ ಹೇಳ್ಬೋದಾ? ಬಹಳ ಸುಲಭ. ಇಲ್ಲಿ ಅಡ್ಡ ರಸ್ತೆಗಳು ಯಾವ್ಯಾವು? PQRS ಮತ್ತು EFGH ಏನ್ ಬಂದಿದಾವಲ್ಲ ಅವ್ ಎರಡ್ರದ್ದು ನಾವೇನ್ ಮಾಡ್ಬೇಕಿಲ್ಲಿ ವಿಸ್ತೀರ್ಣವನ್ನು ಕಂಡು ಹಿಡಿಬೇಕು. ಆದ್ರೆ ಇಲ್ಲಿ ಒಂದು ವಿಷಯನ ಗಮನಿಸ್ಬೇಕು. ಅವ್ ಇದು ಯಾವುದು ಅಂತಂದ್ರೆ ಇದೇನ್ KLMN ಇದೆ ಅಲ್ಲ ಅದನ್ನ ಗಮನಿಸಿ. ಯಾಕಂದ್ರೆ ನೀವು PQRS ವಿಸ್ತೀರ್ಣವನ್ನು ಕಂಡು ಹಿಡಿಲಿಕ್ಕೆ ಹೋದಾಗ ಅವಾಗೂ ಈ ಒಂದು ಏನ್ ನೀವು ಆಯತ ನೋಡ್ಲಿಕ್ಕತ್ತಿರಲ್ಲ, ಈ ಭಾಗ ಏನ್ ನೋಡ್ಲಿಕ್ಕತ್ತಿರಲ್ಲ ಅವಾಗೂ ಬರುತ್ತೆ. ನಂತರ EFGH ನ ಕಂಡು ಹಿಡಿಯೋ ಟೈಮಿಗೂ ಇದು ಬರುತ್ತೆ. ಹೌದಾ? ಅಂದ್ರೆ ಏನಾಗ್ಲಿಕ್ಕತ್ತದ ಇಲ್ಲಿ ಡಬಲ್ ಟೈಮ್ ನೀವು ಕ್ಯಾಲ್ಕುಲೇಟ್ ಮಾಡತ್ತೀರಿ. ಇದರ ಒಂದು ವಿಸ್ತೀರ್ಣ 2 ಸರ್ತಿ ಕ್ಯಾಲ್ಕುಲೇಟ್ ಮಾಡತ್ತೀರಿ ನೀವು. PQRS ಒಳಗೂ ಬರಾತೈತದ, EFGH ಒಳಗುನು ಬರಾತೈತಿ. ಹೌದಾ ಇಲ್ಲೋ? ಹಾಗಾಗಿ ನಾವ್ ಏನ್ ಮಾಡ್ಬೇಕು, PQRS ಆಯತದ ವಿಸ್ತೀರ್ಣ ಮತ್ತು EFGH ಆಯತದ ವಿಸ್ತೀರ್ಣ ಒಳಗಡೆ ಒಂದ್ ಸತಿ ನಾವ್ ಏನ್ ಮಾಡ್ಬೇಕು, KLMN ಆಯತದ ಒಂದು ವಿಸ್ತೀರ್ಣವನ್ನು ತೆಗಿಬೇಕು. ಅವಾಗ ನಮಗೆ ಎಕ್ಸಾಕ್ಟ್ ಇದರ ಒಂದು ಟೋಟಲ್ ಇವೇನ್ 2 ರಸ್ತೆಗಳಿದಾವಲ್ಲ ಅದರ ವಿಸ್ತೀರ್ಣ ಸಿಕ್ಬಿಡುತ್ತದೆ. ಅರ್ಥ ಆಯ್ತಾ? ಇದು 2 ಸರ್ತಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಅದಕ್ಕೆ ಒಂದ್ ಸತಿ ಅದನ್ನ ತೆಗಿಬೇಕು. ಮೈನಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಎಕ್ಸಾಕ್ಟ್ 2 ಅಡ್ಡ ರಸ್ತೆಗಳ ಒಂದು ವಿಸ್ತೀರ್ಣ ಸಿಕ್ಬಿಡುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಎಸ್. ಮೊದ್ಲಿಗೆ ಸೊ ಇಲ್ಲಿ ಪಥದ ಒಂದು ವಿಸ್ತೀರ್ಣ ಅಥವಾ ಅಡ್ಡ ರಸ್ತೆಗಳ ವಿಸ್ತೀರ್ಣವನ್ನು ಇಲ್ಲಿ ಬರೋಣಂತೆ. ರಸ್ತೆಗಳ ವಿಸ್ತೀರ್ಣ ಅದನ್ನ ಕಂಡು ಹಿಡಿಲಿಕ್ಕೆ ಏನನ್ನ ಮಾಡ್ಬೇಕಿಲ್ಲಿ? PQRS ಆಯತದ ವಿಸ್ತೀರ್ಣ ಪ್ಲಸ್ EFGH ಆಯತದ ವಿಸ್ತೀರ್ಣ ಮೈನಸ್ KLMN ಆಯತದ ವಿಸ್ತೀರ್ಣ. ತಿಳಿತಾ? ಸೊ PQRS ಅಂತಂದ್ರೆ ಏನ್ ಬರುತ್ತೆ ಇಲ್ಲಿ? ಅದರ ಉದ್ದ ಮತ್ತು ಅಗಲ ನೋಡಿ ಯಾವ್ದಿದೆ, PQ ಮತ್ತು PS. ಮತ್ತೆ ತಿರ್ಗಾ PQ ಮತ್ತೆ PS ಅದರ ಉದ್ದ ಅಗಲ PQ ಇಂಟು PS ಪ್ಲಸ್ EFGH ಅಂದ್ರೆ ಇಲ್ಲಿದೆ, ಇದರ ಒಂದು ಉದ್ದ ಅಗಲ ನೋಡಿ EF ಇಂಟು EH ಮೈನಸ್ ಇದ್ರೊಳಗಡೆ ಏನನ್ನ ಕಲಿತೀರಿ, ಇಲ್ಲಿ ಇದ್ರೊಳಗಡೆ KLMN ಒಂದು ಆಯತದ ವಿಸ್ತೀರ್ಣ, ಅದಕ್ಕೆ ಅದರ ಒಂದು ಉದ್ದ ಅಗಲ ನೋಡಿ KL ಮತ್ತು KN. ಆಯ್ತಾ? ಎಸ್. ಈಗ PQ ಇಂಟು PS ಮಾಡೋಣ ಮೊದಲಿಗೆ. PQ ಇಂಟು PS. PQ ಇಲ್ಲಿದೆ, PS ಇಲ್ಲಿದೆ. ಸೊ PS ನಮಗೆ ಗೊತ್ತು 45 ಮೀಟರ್ ಇದೆ. ಹೌದಾ? PS ಎಷ್ಟಿದೆ? 45 ಇದೆ. PQ ಅವ್ರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ, 5 ಮೀಟರ್ ಅಗಲದ ಒಂದು 2 ಅಡ್ಡ ರಸ್ತೆಗಳು. ಸೊ ಇದರ ಅಗಲ ಎಷ್ಟಿದೆ? ಇಷ್ಟೇ ಇದ್ರ ಪೋರ್ಷನ್ ಏನಿದೆ ಅಲ್ಲ, ಒಂದ್ ನಿಮಿಷ. ಎಷ್ಟಿದೆ ಇದು ಅಗಲ? ಎಷ್ಟಿದೆ ಇದ್ರದ್ದು? 5 ಮೀಟರ್ ಆಗಿದೆ. ಎಷ್ಟಾಗಿದೆ? 5 ಮೀಟರ್ ಆಗಿದೆ. ತಿಳಿತಾ? ಸೊ PQ ಇಂಟು PS. PQ ಎಷ್ಟಿದೆ? 5 ಮೀಟರ್ ಇಂಟು PS 45 ಪ್ಲಸ್ EF ಇಂಟು EF ಎಲ್ಲಿದೆ? ಇಷ್ಟಿದೆ. ಇದೆಷ್ಟು ಬರುತ್ತೆ? 70 ಬರುತ್ತೆ. ಹೌದಾ ಇಲ್ಲ? 70 ಮೀಟರ್. 70 ಇಂಟು EH ಮತ್ತೆ ತಿರ್ಗಾ 5 ಮೈನಸ್ KL ಇದು ಕೂಡ 5 ಇದೆ, KN ಕೂಡ 5 ಇದೆ. ಸೊ 5 ಇಂಟು 5. ಓಕೆ. ಸೊ ಈಗ 5 5 25, 5 4 20 22 ಪ್ಲಸ್ 7 70 ಇಂಟು 5 ಎಷ್ಟು ಬರುತ್ತೆ? 5 ಇಂಟು 0 0, 5 7 35 ಮೈನಸ್ 5 5 25. ಇದು ಮಾಡಿ ಹೇಳಿ ನನ್ಗೆ ಎಷ್ಟು ಬರುತ್ತೆ ಅಂತ. 225 ಪ್ಲಸ್ 350 ಮಾಡ್ರಿ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? 5 ಪ್ಲಸ್ 350 5 7 5 575 ನೋಡಿ
ಎಸ್ 575 ಒಳಗಡೆ 25ನ್ನ ಮೈನಸ್ ಮಾಡಿ. 0, 7 2 ತೆಗಿರಿ 5, 5. 550 ಏನ್ ಬರುತ್ತೆ, ಇದರ ಉತ್ತರ ಬರುತ್ತೆ. ಸೊ 550 ಮೀಟರ್ ಸ್ಕ್ವೇರ್ ಏನಾಯ್ತು, ಈ ಒಂದು ಅಡ್ಡ ರಸ್ತೆಗಳ ಏನಾಯ್ತು, ವಿಸ್ತೀರ್ಣವಾಯ್ತು. ಇದು ಇಷ್ಟಕ್ಕೆ ಮುಗುದಿಲ್ಲ, ಇದರ ಒಂದು ವೆಚ್ಚ ಎಷ್ಟು, ರಸ್ತೆ ನಿರ್ಮಿಸಲು ಆದಂತ ವೆಚ್ಚ ಎಷ್ಟು ಅಂತ ಹೇಳ್ಬೇಕು, ಹೌದಾ ಇಲ್ವೋ? ಸೊ ಪ್ರತಿ ಮೀಟರ್ ಸ್ಕ್ವೇರ್ಗೆ ಅವ್ರು ಎಷ್ಟು ಅಂದಿದ್ದಾರೆ, 105 ಅಂದಿದ್ದಾರೆ. ಸೊ 550 ಮೀಟರ್ ಸ್ಕ್ವೇರ್ ಇಂಟು 105 ಮಾಡ್ರಿ, ಎಷ್ಟು ಬರುತ್ತೆ ಹೇಳ್ರಿ ನಾನು. ಎಷ್ಟು ಬರುತ್ತೆ, ಅದೇ ನಮ್ದ ಒಂದು ರಸ್ತೆ ನಿರ್ಮಿಸಲು ಆಗುವಂತಹ ಒಂದು ವೆಚ್ಚ. ಎಷ್ಟು ಬರುತ್ತೆ? ಎಸ್, 57,750 ಬರುತ್ತೆ. ಸೊ ಇದೇನಾಗುತ್ತೆ, ನಮ್ದು ಕ್ಯಾಲ್ಕುಲೇಷನ್ಸ್ ಈ ತರ ಬರ್ತದ. ಅರ್ಥ ಆಯ್ತಾ ಮಕ್ಳೇ? ಇಲ್ಲಿ ವಿಸ್ತೀರ್ಣ ಜೊತೆಗೆ ಅದರ ಒಂದು ಖರ್ಚನ್ನು ಕೂಡ ನಾವಿಲ್ಲಿ ನೋಡಿದ್ವಿ, ಯಾವ ರೀತಿ ಎಷ್ಟು ಬರುತ್ತೆ ಅಂತ. ಎಸ್, ತಿಳ್ಕೊಂಡ್ರ? ನಿಮ್ಗೆ ಯಾವ್ದೇ ತರದ ಒಂದು ನಿಮ್ಗೆ ಡೌಟ್ಸ್ ಇದ್ರೆ ಕೇಳ್ಬೇಕು. ಆಯ್ತಾ? ಆಲ್ ರೈಟ್. ಸೊ ಅನ್ವಯಗಳನ್ನ ನಾವಿಲ್ಲಿ ಚರ್ಚೆ ಮಾಡಿದ್ವಿ. ಸೊ ಇದು ನಮ್ಮ ಒಂದು ಸುತ್ತಳತೆ ಮತ್ತು ವಿಸ್ತೀರ್ಣದ ಚಾಪ್ಟರ್ದು ಕೊನೆಯ ಭಾಗವಾಗಿತ್ತು, ಸರಿನಾ? ಸೊ ಮುಂದಿನ ಕ್ಲಾಸ್ ಅಲ್ಲಿ ಬರುವಂತಹ ಕ್ಲಾಸಸ್ ಅಲ್ಲಿ ಹೊಸ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತೀನಿ. ಅದರ ಜೊತೆಗೆ ಈ ಒಂದು ಚಾಪ್ಟರ್ ಮೇಲೆ ಒಂದಿಷ್ಟು ಪ್ರಶ್ನೆಗಳು ಅಂದ್ರೆ MCQ ಕ್ವೆಶನ್ಸ್ ನ ಕೇಳ್ತೀನಂತೆ. ಸೊ ಎಲ್ರೂ ಕೂಡ ತಯಾರಾಗಿರ್ಬೇಕು, ಹೌದಾ? ಸೊ ಈಗಾಗ್ಲೇ ನಾವು ಭಾಗಲಬ್ಧ ಸಂಖ್ಯೆಗಳ ಮೇಲೆ ಏನ್ ಮಾಡ್ಲಿಕ್ಕತ್ತೀವಿ, ಕ್ವೆಶನ್ಸ್ ನ ಚರ್ಚೆ ಮಾಡ್ಲಿಕ್ಕತ್ತೀವಿ, ಹೌದಾ? ಸೊ ಅದರ ಮೇಲೆ ಇವತ್ತಿನ ಒಂದು ಸೆಷನ್ ನಲ್ಲಿ ಒಂದಿಷ್ಟು ಕ್ವೆಶನ್ಸ್ ಅನ್ನ ನೋಡೋಣ ಅಂತ. ಓಕೆ, ಸೊ ಭಾಗಲಬ್ಧ ಸಂಖ್ಯೆಗಳ ಚಾಪ್ಟರ್ ಮೇಲೆ ಇದು ಒಂದು ಕೊನೆಯ ಏನಂತಿದ್ದಾರೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರ್ತವೆ. ಸೊ ಮೊದಲನೇ ಪ್ರಶ್ನೆಯಲ್ಲಿದೆ ನೋಡಿ, 11ನೇ ಪ್ರಶ್ನೆ ನಾವಿಲ್ಲಿ ನೋಡ್ತಿರೋದು ಇವತ್ತ. ಹಿಂದಿನ ಕ್ಲಾಸ್ ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ನೋಡಿದ್ದೇವೆ, ಹೌದಾ? ಎಸ್. ಸೊ 8/5 ರ ಸಂಯೋಜಕ ವಿಲೋಮ, 8/5 ರ ಒಂದು ಸಂಯೋಜಕ ವಿಲೋಮ ಏನಾಗಿದೆ? ಆಪ್ಷನ್ ಎ 15/8, ಆಪ್ಷನ್ ಬಿ -15/8, ಆಪ್ಷನ್ ಸಿ -8/15. ಸಂಯೋಜಕ ವಿಲೋಮ ಏನಾಗಿರಬಹುದು ಹೇಳ್ತೀರಾ ಮಕ್ಳೇ? ವಿಲೋಮ ಏನ್ ಬರುತ್ತೆ 8/15? ಅಥವಾ ನಾವ್ ಇದಕ್ಕೆ ಸಂಕಲನದ ವಿಲೋಮ ಅಂತಾನೂ ಕರಿತೀವಿ. ಸಂಕಲನದ ವಿಲೋಮ ಅಂತಾನೂ ಕರಿತೀವಿ. ಸಂಯೋಜಕ ವಿಲೋಮ ಅಥವಾ ಸಂಕಲನದ ವಿಲೋಮ ಅಂತಾನೂ ಹೇಳ್ಬೋದು. ಎಷ್ಟು ಬರುತ್ತೆ 8/15? ಎಷ್ಟು ಬರುತ್ತೆ ಹೇಳಿ? ಎಸ್, ಕರೆಕ್ಟ್ ಆನ್ಸರ್ ಏನು? ಎಸ್, -8/15. ಎಸ್, ಸಿ ಏನು ಕರೆಕ್ಟ್ ಆನ್ಸರ್ ಆಗಿದೆ. ಸಂಕಲನದ ಒಂದು ವಿಲೋಮ ಅಂತ ಹೇಳ್ತೀವಿ ನಾವು, ಹೌದಾ? ಈಗ ಮುಂದಿನ ಪ್ರಶ್ನೆ, -9/11 +9/11 ಇದರ ಉತ್ತರ ಎಷ್ಟು? -9/11 +9/11 ಮಾಡಿದ್ರೆ ಇದರ ಒಂದು ಉತ್ತರ ಎಷ್ಟು ಬರುತ್ತೆ? ಸೊ ಇಲ್ಲಿ ಏನಾಗಿದೆ ಹೇಳ್ಬೋದಾ ಯಾರೇ? ಸಂಕಲನದ ವಿಲೋಮನ್ನ ನಾವಿಲ್ಲಿ ಉಪಯೋಗಿಸ್ತಾ ಇದೀವಿ. ಹಾಗಾದ್ರೆ ಉತ್ತರ ಯಾವತ್ತು ಎಷ್ಟು ಬರುತ್ತೆ? 0 ಬರುತ್ತೆ, ಹೌದೋ ಇಲ್ಲೋ? ಎಸ್, 0 ಏನಾಯ್ತು, ಇದರ ಒಂದು ಉತ್ತರವಾಯ್ತು. ನೆಕ್ಸ್ಟ್ 13ನೇ ಪ್ರಶ್ನೆ, -6/5 ಇಂಟು -2, -6/5 ಇಂಟು -2 ಎಷ್ಟು ಬರುತ್ತೆ ಉತ್ತರ? -6/5 ಇಂಟು -2 ಎಷ್ಟು ಬರುತ್ತೆ? ಉತ್ತರ ಹೇಳ್ಬೋದಾ? ಎಸ್, ಹೇಳಿ ಮಕ್ಳೇ, ಎಷ್ಟು ಬರುತ್ತೆ?
ಈ ರೀತಿ ಬರೀತೀನಿ, ನಿಮ್ಗೆ ಸುಲಭವಾಗಿ ಅರ್ಥ ಆಗ್ಬೋದು. ಸೊ 6 2 12 ಅಪಾನ್ 5, ಹೌದಲ್ಲ? 5 1 5. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ಉತ್ತರ 12/5 ಇರ್ಬೋದಾ? ಎಸ್. ಓಕೆ, ಈಗ ಮುಂದಿನ ಪ್ರಶ್ನೆ ನೋಡೋಣ. ಒಂದು ಭಾಗಲಬ್ಧ ಸಂಖ್ಯೆಯ ಗುಣಲಬ್ಧವು ಅದರ ಪರಸ್ಪರ ಸಂಬಂಧದೊಂದಿಗೆ ಯಾವಾಗಲೂ ಡ್ಯಾಶ್ ಆಗಿರುತ್ತೆ. ಒಂದು ಭಾಗಲಬ್ಧ ಸಂಖ್ಯೆಯ ಗುಣಲಬ್ಧವು ಅದರ ಪರಸ್ಪರ ಸಂಬಂಧದೊಂದಿಗೆ ಯಾವಾಗಲೂ ಡ್ಯಾಶ್ ಆಗಿರುತ್ತೆ. ಆಪ್ಷನ್ ಎ 1, ಆಪ್ಷನ್ ಬಿ 0, ಆಪ್ಷನ್ ಸಿ 4. ಒಂದು ಭಾಗಲಬ್ಧ ಸಂಖ್ಯೆಯು ತನ್ನ ಗುಣಲಬ್ಧದ ಜೊತೆಗೆ ಪರಸ್ಪರ ಯಾವತ್ತು ಡ್ಯಾಶ್ ಆಗಿರುತ್ತೆ. ಪರಸ್ಪರ ಸಂಬಂಧದೊಂದಿಗೆ ಅಂದ್ರೆ ಅದರ ಒಂದು ವೃತ್ಯಕ್ರಮಗಳ ಗುಣಲಬ್ಧವು. ನಾವಿಲ್ಲಿ ವೃತ್ಯಕ್ರಮಗಳ ಗುಣಲಬ್ಧದ ಬಗ್ಗೆ ಮಾತಾಡ್ಲಿಕತ್ತೀವಿ. ಸೊ ಭಾಗಲಬ್ಧ ಸಂಖ್ಯೆದು ಗುಣಲಬ್ಧವು ಅದರ ಒಂದು ವೃತ್ಯಕ್ರಮದ ಜೊತೆಗೆ ಏನಿರುತ್ತೆ ಅದರ ಸಂಬಂಧ ಯಾವತ್ತು? ಎಸ್, ಆಪ್ಷನ್ ಎ 1 ಆಗಿರುತ್ತೆ, ಹೌದಲ್ಲ? ಎಸ್. ಕೊನೆಯ ಪ್ರಶ್ನೆ, 15ನೇ ಪ್ರಶ್ನೆ. -6/5 + 2/3 ಎಷ್ಟು ಬರುತ್ತೆ? -6/5 + 2/3 ಮಾಡಿ ಎಷ್ಟು ಬರುತ್ತೆ ಹೇಳಿ. ಎಷ್ಟು ಬರುತ್ತೆ? ಮಾಡ್ರಿ ಮಕ್ಳೇ, ಮಾಡಿ ಉತ್ತರವನ್ನ ಹೇಳ್ಬೇಕು ಬೇಗನೆ. ಎಷ್ಟು ಬರುತ್ತೆ ಉತ್ತರ? ಎಸ್, ವೆರಿ ಗುಡ್. ಉತ್ತರ ಎಷ್ಟು ಬರುತ್ತೆ? -8/15 ಬರುತ್ತೆ. -8/15. ಎಸ್, ವೆರಿ ಗುಡ್. ಸೊ ಎಲ್ರು ಯಾರು ಉತ್ತರ ಕೊಟ್ಟಿದಾರಲ್ಲ ಅವ್ರು ಬಿಟ್ಟು ಉಳ್ಕಿದವರು ಕೂಡ ಸಾಲ್ವ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಓಕೆ, ಎಸ್. ಸೊ ಭಾಗಲಬ್ಧ ಸಂಖ್ಯೆಗಳ ಮೇಲೆ ನಾವು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಪ್ರಶ್ನಾರ್ಥಗಳನ್ನ ಕೇಳೋದನ್ನ ನಿಲ್ಲಿಸ್ತೀವಿ. ಮುಂದಿನ ಕ್ಲಾಸ್ ಅಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣದ ಮೇಲೆ ನಾವು ಪ್ರಶ್ನೆಗಳನ್ನ ನೋಡೋಣ. ಅದರ ಜೊತೆಗೆ ಹೊಸ ಒಂದು ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸುವ ಮುಂಚೆ ಇವತ್ತಿನ ಒಂದು ನಿಮ್ಗೆ ಒಂದು ಮೋಟಿವೇಶನಲ್ ಥಾಟ್ ಅನ್ನ ಹೇಳ್ತಾ ಮುಗಿಸ್ಲಿಕ್ಕೆ ನಾನು ಆಸೆ ಪಡ್ತೀನಿ. ಅದೇನು ಅಂತಂದ್ರೆ, ಐ ನೆವರ್ ಲೂಸ್, ಐದರ್ ಐ ವಿನ್ ಆರ್ ಲರ್ನ್. ಇದರ ಅರ್ಥ ಏನು ಹೇಳಿ ಮಕ್ಳೇ? ನೀವು ಯಾವುದೇ ಒಂದು ಪರಿಸ್ಥಿತಿ ಇರ್ಲಿ ಅಥವಾ ಯಾವುದೇ ಒಂದು ಕಾಂಪಿಟಿಷನ್ ಇರ್ಲಿ, ಹೌದಾ, ಸ್ಪರ್ಧಾರ್ಥಿಗಳಾಗಿ ನೀವು ಜೀವನದಲ್ಲಿಯೂ ಕೂಡ ನಾವು ಒಂದ್ ರೀತಿಯ ಸ್ಪರ್ಧಿಗಳೇ. ಯಾವತ್ತು ನಾವು ಏನಾದ್ರೂ ಗೆಲ್ಬೇಕು ಅಂತ ಬಯಸ್ತಿರ್ತೇವಿ, ಹೌದೋ ಇಲ್ವೋ? ಆದ್ರೆ ನಾವು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು, ಗೆಲುವು ಒಬ್ರಿಗೆ ಸಿಗೋದು, ಹೌದೋ ಇಲ್ವೋ? ಆದ್ರೆ ಉಳ್ಕಿದವ್ರು ಯಾರು ಸೋಲ್ತಾರಲ್ಲ ಅವ್ರು ಆಕ್ಚುಲಿ ಸೋಲೋದಿಲ್ಲ. ಆ ಒಂದು ಸೋಲಿನಿಂದ ಅವ್ರು ಏನನ್ನ ಪಡಿತಾರೆ? ತಮ್ಮ ಜೀವನದಲ್ಲಿ ಒಂದು ಅಳವಡಿಸ್ಬೇಕಾದಂತ ಒಂದಿಷ್ಟು ಆದರ್ಶಗಳನ್ನ ಕಲಿತಾರೆ. ಸೊ ನೆನಪಿಟ್ಕೊಳ್ಳಿ, ನೀವು ಗೆದ್ರೆ ಬಹಳ ಒಳ್ಳೇದು. ಯಾವುದೇ ಒಂದು ಸ್ಪರ್ಧೆ ಆಗ್ಲಿ, ಯಾವುದೇ ಒಂದು ವಿಷಯ ಆಗ್ಲಿ, ಗೆದ್ರೆ ಬಹಳ ಒಳ್ಳೇದಾಯ್ತು. ಆದ್ರೆ ಸೋತ್ರೆ ನೀವು ನಿಮ್ಮ ಜೀವನದಲ್ಲಿ ಒಂದು ಹೊಸ ವಿಷಯವನ್ನ ಅಥವಾ ಹೊಸ ಕಲಿಕೆಯನ್ನ ನೀವು ಅಳವಡಿಸ್ಕೊಳ್ತೀರಾ, ಹೌದಾ? ಹಾಗಾಗಿ ಯಾವತ್ತು ನೀವು ನಿಮ್ಮ ಸೋಲವನ್ನು ಸೋಲ ತರ ನೋಡ್ಬೇಡಿ. ಅದನ್ನ ಒಂದು ನಿಮಗೆ ಜೀವನದಲ್ಲಿ ಒಂದು ಸಿಗುವಂತ ಒಂದು ಆದರ್ಶದ ಒಂದು ಮಾತುಗಳಂತ ತಿಳ್ಕೊಳ್ರಿ. ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅದರಿಂದ ಕಲ್ಕೊಂಡು ಮತ್ತೆ ತಿರ್ಗಾ ನೀವು ಏನ್ ಬರ್ಬೇಕು? ಎದ್ದು ಬಂದು ಜೀವನದಲ್ಲಿ ಚೆನ್ನಾಗಿ ಬದುಕ್ಬೇಕಂತ ಪ್ರಯತ್ನ ಮಾಡ್ಬೇಕು. ಎಸ್. ಸೊ ಇವತ್ತಿನ ಒಂದು ಸೆಷನ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ ಮಕ್ಳೇ. ಮತ್ತೊಂದು ಸೆಷನ್ ಅಲ್ಲಿ ತಿರ್ಗಾ ಭೇಟಿಯಾಗೋಣ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್. Thank you, Pallavi ma'am. Thank you.